ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾಡಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಇದು ಫಸ್ಟಿಗೆ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದಾರೆ ಅನ್ಕೋಬೋದು. ಹೌದು, ನಾವು ಸಡನ್ನಾಗಿ ಪ್ಲ್ಯಾನ್ ಆಗಿರೋದು ಇಶಾ ಫೌಂಡೇಶನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅಂತ ಹೇಳಿದ್ದೆ. ಹೌದು, ಹೋಗೋ ಪ್ಲ್ಯಾನ್ ಇನ್ನಿರಲಿಲ್ಲ. ನನ್ನ ಹಸ್ಬೆಂಡ್ದು ಫ್ರೆಂಡ್ ಒಬ್ಬರು, ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ ಅಂತ ಹೇಳ್ಬೋದು, ಇರೋದೊಂದೇ ಫ್ರೆಂಡು. ಸೊ ಅವ್ರ ಜೊತೆ ಹಸ್ಬೆಂಡು ಎಲ್ಲೂ ಹೋಗದೆ ತುಂಬ ದಿನ ಆಗಿತ್ತು. ನನ್ನ ಹೆಲ್ತ್ ಕಂಡೀಷನ್ ಕೂಡ ಚೆನ್ನಾಗಿರಲಿಲ್ಲ. ಆದ್ರೂ ಹೋಗಿ ಬರೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು ಮೆಟ್ರೋದಲ್ಲಿ ಹೋಗ್ಬಿಟ್ಟು ಆನಂತರ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ. ಸೊ ಇವತ್ತಿನ ದಿನ ಯಾವ ಥರ ಇರ್ತೈತೆ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಬೇಕಂತ ತುಂಬ ಅಂದ್ಕೊಂಡಿದ್ದೀನಿ, ಹಾಗೆ ಹಾಕ್ತೀನಿ ಕೂಡ. ಹಾಗೆ ಇಶಾ ಫೌಂಡೇಶನ್ ಹೋಗೋಕ್ಕೂ ಮುಂಚೆ ನಾವು ಏರ್ಪೋರ್ಟ್ನ ದಾಟ್ಕೊಂಡು ಹೋಗಬೇಕು. ಸೊ ಹೋಗಬೇಕೇನೋ ಗೊತ್ತಿಲ್ಲ, ನನಗೂ ರೂಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿಬಿಟ್ಟು ಹಾಗೆ ಟರ್ಮಿನಲ್ನೆಲ್ಲ ನೋಡ್ಕೊಂಡು ಹೋಗೋಣ. ಹೊಸದಾಗಿದೆ ಟರ್ಮಿನಲ್. ಸೊ ಅದು ನೋಡಿಕೊಂಡು ಹಾಗೆ ಏರ್ಪೋರ್ಟೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಫಸ್ಟ್ ಏರ್ಪೋರ್ಟಿಗೆ ಬಂದುಬಿಟ್ಟು 2 ಏರ್ಪೋರ್ಟ್ ನೋಡಿ ಆನಂತರ ಇಶಾ ಫೌಂಡೇಶನಿಗೆ ಹೋಗೋಣ ಅಂತ ಚಿಕ್ಕಬಳ್ಳಾಪುರಕ್ಕೆ. ಸೊ ನಾನು ಕೂಡ ವೀಡಿಯೋಸೆಲ್ಲ ನೋಡ್ತಾಯಿದ್ದೆ, ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಒಂದ್ಸಲ ಹೋಗಬೇಕಲ್ವ ಅಂತ ತುಂಬ ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ಕೂಡ ಬಂದಿದೆ ಅದು, ಅದಕ್ಕೆ ಇವಾಗ ಹೋಗೋಣ ಅಂತ ಬಿಟ್ಟು ರೆಡಿಯಾಗಿ ಬಂದ್ವಿ. ಸೊ ಕಾರಲ್ಲಿದ್ದೀವಿ ಇವಾಗ. ಬನ್ನಿ, ಇವತ್ತಿನ ದಿನ ಯಾವ ಥರ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ವೀಡಿಯೋಸ್ ನೋಡಿ, ಸ್ಕಿಪ್ ಮಾಡಿಬಿಡಿ. ಇದಲ್ಲ ಅಂದರೆ ಮೋದಿ ಇದು ಮಾಡಿದ್ದು. ವಾವ್, ಸಗದಾಗಿದೆ. ಆಗಲ್ಲಪ್ಪ, ನೀನು ಮಾಡ್ತಾನೆ ಫುಲ್ ವಿಡಿಯೋ. ಸಿಗ್ತಾ ಇಲ್ಲ. ಪಪ್ಪನ ಹತ್ರ ಹೋಗು ಮಗ, ಪಪ್ಪನ ಹತ್ರ ಹೋಗು. ಶೂ ಇಲ್ಲಿ ತಗರಿ ಕರ್ಕರಲ್ಲಿ ಇದಾ ನೀರು ನಿಮಿಷ. ಇರು ಮಗನೇ. ಬೇಕಾ ನಿಲ್ಲಿಸ್ತೀನಿ ಇಲ್ಲೇ, ಇಲ್ಲ ನೀವು ಇಳ್ಕೊಳ್ಳಕ್ಕೋ ಆ ಕಡೆಯಿಂದ ಹಂಗೆ ಬನ್ನಿ. ಇರ್ರಿ ಹಂಸ ಐತಿ ಹಾಲು ಮತ್ತು ಇನ್ನೂ ಅದಾವೆ 2. ಒಂದು ಹೋಯ್ತು, ಅಲ್ಲಿ ನಿಂತಿದೆ, ನಿಂತ್ಕೊಂಡಿದೆ ಒಂದು. ನಾನು ಆ್ಯಕ್ಚುಲಿ ಬೆಂಗಳೂರು ಬಂದೆ 6 ವರ್ಷದ ಮೇಲಾಯಿತು. ಸೊ ಒಂದಿನೂ ಏರ್ಪೋರ್ಟ್ ರೋಡ್ ಕೂಡ ನೋಡಿರಲಿಲ್ಲ. ಸೊ ಫೈನಲಿ ಏರ್ಪೋರ್ಟ್ ಕೂಡ ನೋಡ್ಕೊಂಡು ಹೋಗೋಣ, ಹಾಗೆ ಹೊಸ ಟರ್ಮಿನಲ್ ಕೂಡ ಆಗಿದೆ ಅಲ್ವಾ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ನಿಮ್ಗೆ ಕೂಡ ಫುಲ್ ತೋರಿಸ್ತೀನಿ ವೀಡಿಯೋಸ್ನ. ಇದು ಫಸ್ಟ್ ಅಂದರೆ ಓಲ್ಡ್ ರೈಲ್ವೆ ಸ್ಟೇಷನ್, ಸಾರಿ ಏರ್ಪೋರ್ಟು.
ಇದು ಕೂಡ ತುಂಬ ಚೆನ್ನಾಗಿದೆ. ಅದು ಬಂದುಬಿಟ್ಟು ಫುಲ್ ಯಾವ ಥರ ಇದೆ ಅಂತಂದರೆ ಸ್ವರ್ಗ ನಿಜ ಸೀರಿಯಸ್ಲಿ. ಒಂದು ಸರಿ ನೋಡ್ಕೊಂಬರ್ಬೇಕು ನೀವೆಲ್ಲ ಯಾರಾದರೂ ಇದ್ದರೆ. ಆಮೇಲೆ ಯಾರಾದರೂ ನೋಡಿರ್ತೀರ, ನೋಡದೇ ಇರೋದೇನಿಲ್ಲ ಬೆಂಗಳೂರಲ್ಲಿದ್ದವರು. ಆಮೇಲೆ ಎಲ್ಲರೂ ಬೇರೆ ಕಡೆ ಎಲ್ಲಾದರೂ ಹೋಗ್ತಾ ಇರೋರು ಫ್ಲೈಟಲ್ಲಿ ಅವರಿಗೆಲ್ಲ ಹೋಗ್ತಾ ಇರ್ತೀರ, ನೋಡಿರ್ತೀರ ಟರ್ಮಿನಲ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಅದನ್ನು ತಮ್ನೇಲೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ ಓಕೆನಾ. ಹಾಗೆ ಮನ್ವಿತ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಜನ ಕೂಡ ಅಷ್ಟೊಂದು ಜನ ಇರಲಿಲ್ಲ. ಯಾರು ಎಲ್ಲ ಫ್ಲೈಟಿಗೆ ಹೋಗೋರು ಯಾರಿದ್ದಾರಲ್ವ, ಸೊ ಹೋಗ್ತಾರೆ ಕೆಲವರು. ಸೊ ಅದರಲ್ಲಿ ಇವಾಗ ಸ್ವಲ್ಪ ವೀಕ್ ಮಧ್ಯದಲ್ಲಾಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದರು ಅಂತಲೇ ಹೇಳ್ಬೋದು. ಸೊ ಅದ್ರ ಸಖತ್ತಾಗಿತ್ತು ಫುಲ್ಲು. ಚೆಕ್ ಮಾಡಿ ಒಳಗೆ ಕಳಿಸ್ತಾರ. ಅವನೆಲ್ಲ ಬಿಸಾಕೊಂಡು ನಾನು ಪೂರ್ಣ ನೋಡಂಗೆ ಆಗಿರೋದು. ಫಸ್ಟು ಏರ್ಪೋರ್ಟ್ ಬಂದುಬಿಟ್ಟು ನೋಡ್ಕೊಂಡು ಹೊರಟ್ವಿ. ಆನಂತರ ಇವಾಗ ಹೊಸ ಟರ್ಮಿನಲ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ಕೂಡ. ಸೊ ಅದು ಬಂದುಬಿಟ್ಟು ಮೋದಿಯವರು ಓಪನಿಂಗ್ ಮಾಡಿದ್ರಲ್ಲ, ಸೊ ಆ ಟರ್ಮಿನಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಅದು ಓಪನಿಂಗ್ ಟೈಮಲ್ಲಿ ತೋರಿಸಿದ್ರಲ್ವ ಫ್ಲವರ್, ಅಂದರೆ ಇವಾಗ ಒಳಗಡೆ ಎಲ್ಲ ಅಂದರೆ ಏನು ಹೇಳ್ತಾರೆ ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ರಲ್ವ, ಸೊ ಅದು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಸೊ ಅಲ್ಲಿ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಿದಿರಬೇಕು, ಅದಕ್ಕೋಸ್ಕರ ನಂಗೆ ಕಮ್ಮಿ ಕಾಣ್ತು. ಬಟ್ ಓಲ್ಡ್ ಅಂದರೆ ಇವಾಗ ಇನಾಗ್ರೇಷನ್ ಟೈಮಲ್ಲಿ ಯಾವ ಥರ ಫೋಟೋಸ್ ಇತ್ತು, ಯಾವ ಥರ ನೋಡಿದ್ವಿ ನಾವು ನ್ಯೂಸಲ್ಲೆಲ್ಲ, ಸೊ ಆ ಥರ ಏನಿರಲಿಲ್ಲ. ಅಂದರೆ ಸ್ವಲ್ಪ ಕಮ್ಮಿ ಆಗಿತ್ತು, ಗಿಡಗಳೆಲ್ಲ ಕಮ್ಮಿ ಆಗಿತ್ತು, ಅಂದರೆ ಕಟ್ ಮಾಡಿದ್ರಿಂದ ಆ ಥರ ಕಾಣ್ತಾ ಇತ್ತು ಅನಿಸುತ್ತೆ. ಬಟ್ ಈ ಒಂದು ಟರ್ಮಿನಲ್ ಇದೆಯಲ್ಲ ಅದ್ರ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೆ ಹೂವಿನ ಗಿಡಗಳಾಗಿರ್ಬೋದು, ಆಮೇಲೆ ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಇಟ್ಟಿದ್ರು. ಆಮೇಲೆ ಎಷ್ಟು ಹೈಜಿನ್ ಹಾಕಿದೆ ಗೊತ್ತಾ ಏರ್ಪೋರ್ಟ್ ರೋಡು. ಇದೇ ಥರ ನಮ್ಮ ಬ್ಯಾಂಗ್ಳೂರು ಎಲ್ಲರೂ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡ್ತು. ನಿಜ ಸೀರಿಯಸ್ಲಿ ನಾವು ಅದನ್ನೇ ಮಾತಾಡಿದ್ವಿ, ಒಂದು ಟಾಪಿಕ್ ತೊಗೊಂಡು ಅದನ್ನೇ ಮಾತಾಡ್ತಾ ಇದ್ವಿ ನಾವೆಲ್ಲರೂ. ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಇದೇ ಥರ ನಮ್ಮ ಬ್ಯಾಂಗ್ಳೂರೆಲ್ಲ ಚೆನ್ನಾಗಿರ್ಬೋದಲ್ವ, ಇಡ್ಬೋದಲ್ವ ಅಂತ. ಬಟ್ ಸಿಕ್ಕಾಪಟ್ಟೆ ಕಷ್ಟನೇ ಹೌದು ಈ ಥರ ಎಲ್ಲ ನೀಟಾಗಿ ಕ್ಲೀನಾಗಿಡೋದು, ಸಿಕ್ಕಾಪಟ್ಟೆ ಕಷ್ಟ. ಇನ್ನೂ ಒಂದು 15-20 ವರ್ಷ, ಸಾರಿ ಇನ್ನೂ ಒಂದು 100 ವರ್ಷ ಹೋಗಬೇಕೇನೋ ಆ ಥರ ಒಂದು ಕಂಡೀಷನ್ ಬರಬೇಕಂತ ಹೇಳಿದರೆ. ಬರೀ ಬ್ಯಾಂಗ್ಳೂರು ಅಂತಲೇ ಅಲ್ಲ, ಬೇರೆ ನಮ್ಮ ಕಡೆ ಆಗಿರ್ಬೋದು, ಊರ ಕಡೆ ಆಗಿರ್ಬೋದು, ಎಲ್ಲ ಕಡೆ ಇದೇ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸ್ಬಿಡುತ್ತೆ. ಬಟ್ ಊರ ಕಡೆನೇ ಆ ವೆದರು, ಆ ನೇಚರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಲಿಕೆನೇ ಇಲ್ಲ. ಓಕೆ, ಇವಾಗ ಬನ್ನಿ ಸೆಕೆಂಡ್ ಟರ್ಮಿನಲ್ ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಬಾ, ಅಲ್ಲಿ ಹೋಗ್ತಾ ಇದೆ ನೋಡ್ರಿ ಈಗ, ಅಲ್ಲಿ ಮನು ನೀನು ತೋರಿಸ್. ಹಾಂ ಓಕೆ ಅಕ್ಕ, ಹಿಂದಕ್ಕೆ ಬರ್ರಿ, ಒಂದು ಸ್ವಲ್ಪ ಹಿಂದಕ್ಕೆ ಬರ್ರಿ. ಸ್ವಲ್ಪ ಹಿಂಗೆ ಬರ್ಬೇಕಂತ ಹಿಂಗೆ ಬನ್ನಿ. ಟರ್ಮಿನಲಲ್ಲೇ ನಾವು ಒಂದು ಅವರು ಇದ್ವೇನೋ ಗೊತ್ತಿಲ್ಲ, ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಆದರೂ ನಿಮಗೆ ನಾನು ವಿಡಿಯೋದಲ್ಲಿ ಅಷ್ಟೊಂದು ಟೈಮ್ ತೋರಿಸಿಲ್ಲ, ಆದರೆ ಒಂದು 10 ನಿಮಿಷಕ್ಕಿಂತ ಜಾಸ್ತಿನೇ ಇದ್ವಿ, ತೋರಿಸಿದ್ದೀನಿ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ನೋಡಿಕೊಂಡು ಇವಾಗ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ವಿ ಈಶಾ ಫೌಂಡೇಶನ್ಗೆ. ಸೊ ಟೈಮ್ ಬೇರೆ ನಾವು ಹೋಗೋಷ್ಟೊಳಗೆ ಕರೆಕ್ಟ್ ಆಗುತ್ತೆ, ಲೈಟಿಂಗ್ ಎಲ್ಲ ಆಗುತ್ತಲ್ವ. ಸೊ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಓದಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಪಟ್ಪಟ ಅಂತ ಹೊರಟ್ವಿ. ಸೊ ಈ ಕಡೆ ಏನು ನೇಚರ್ ಇದೆ, ಸೊ ಅದು ಎಷ್ಟು
ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಬೆಟ್ಟ ಗುಡ್ಡ. ಆಮೇಲೆ ನಂದಿ ಬೆಟ್ಟ ಕೂಡ ಇದೇ ಕಡೆ ಇದೆ ಅಂತೆ, ಇಲ್ಲೇ ಇದೆ ಅಂತೆ ಸರೌಂಡಿಂಗಲ್ಲೇ. ಬಟ್ ನಾನು ಬಂದಿಲ್ಲ ಒಂದು ಸರಿನೂ. ಸೊ ಅಲ್ಲಿ ತೋರಿಸ್ತಾ ಇದ್ರು ಇದೆ ನಂದಿ ಬೆಟ್ಟ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ದೂರದಿಂದ ಚೆನ್ನಾಗಿತ್ತು, ಹತ್ರ ಹೋದರೆ ಹೆಂಗಿರ್ಬೋದು ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಓಕೆ ಬನ್ನಿ ಇವಾಗ ಚಿಕ್ಕಬಳ್ಳಾಪುರ ಹೋಗೋಣ. ಆ ಈಶಾ ಫೌಂಡೇಶನ್ ಹೋಗೋ ರೂಟ್ ಏನಿದೆ, ಸೊ ಅಲ್ಲಿ ಫುಲ್ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಹೂವುಗಳು ಬೆಳೆದಿದ್ರು. ಒಂದು ಕಡೆ ರೋಸ್ ಗಿಡಗಳು ಬಿಟ್ಟಿದ್ರು, ಒಂದು ಕಡೆ ಫುಲ್ಲು ಏನಪ್ಪ ಅದು ಹೇಳ್ತಾರೆ ಚೆಂಡು ಹೂವು ಗಿಡಗಳು ಆಗಿರ್ಬೋದು, ಆಮೇಲೆ ಕನಕಾಂಬರ ಹೂವು ಆಗಿರ್ಬೋದು, ಆಮೇಲೆ ಮಲ್ಲಿಗೆ ಗಿಡ. ಸೊ ಫುಲ್ ಹೂವಿನ ಗಿಡಗಳೇ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ಆ ಮಲ್ಲಿಗೆ ಹೂವಿನ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ ತೋರಿಸ್ತೀನಿ. ಫುಲ್ ಇದು ಮಲ್ಲಿಗೆ ಬಳ್ಳಿ ಇದೆ ಅಲ್ಲಿ ಫುಲ್ ಆ ಕಡೆ. ಅನಂತರ ಇದೆಲ್ಲ ಫುಲ್ಲು ರೋಸ್ ಗಿಡಗಳು. ಇವಾಗೆಲ್ಲ ಮಾರ್ಕೆಟಿಗೆಲ್ಲ ಬೆಂಗಳೂರೆಲ್ಲ ತೊಗೊಂಡು ಪೂಜೆ ಮಾಡ್ತೀವಲ್ಲ, ಸೊ ಇದೇ ಹೂವೇ. ಸೊ ಇಲ್ಲಿಂದನೇ ಎಲ್ಲ ಸಪ್ಲೈ ಆಗುತ್ತೆ. ಬಟ್ ಇಲ್ಲೇ ಒಂದೇ ಅಂತ ಅಲ್ಲ, ಎಲ್ಲ ಕಡೆನೂ ಬರ್ತಿರ್ಬೋದು. ಬಟ್ ಇದೆಲ್ಲ ಸಪ್ಲೈ ಆಗೋದು ಬ್ಯಾಂಗ್ಳೂರಿಗೆ ಸರೌಂಡಿಂಗ್ ಕಡೆ ಹೋಗುತ್ತೆ. ಸಖತ್ತಂದರೆ ಸಖತ್ತಾಗಿತ್ತು. ಆಮೇಲೆ ಹೋಗೋ ಮುಂಚೆನೇ ಇದರೆಲ್ಲ ಫುಲ್ ಜೋಳ ಆಗಿ ಬೇಯಿಸೋದಾಗಿರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ ದಿನ ನಾನು ಸೀರಿಯಸ್ಲಿ ನಂಗೆ ಹುಷಾರಿಲ್ಲ ಅಂತಲೇ ಮರೆತುಬಿಟ್ಟಿದ್ದೆ ನಾನು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವತ್ತಿನ ದಿನ. ಬನ್ನಿ ಈಶಾ ಫೌಂಡೇಶನ್ ಇನ್ನೇನು ಹೋಗೋ ಸ್ಟೇಜಲ್ಲಿದ್ದೀವಿ. ಆಮೇಲೆ ರಶ್ ಅಂತ ಅಂದರೆ ಇವಾಗ ನಾವು ಹೋಗ್ತಾ ಇದ್ದೀವಿ, ಅದು ಸ್ಲೋ ಮೂವ್ ಆಗ್ತಾ ಇದೆ. ಬಟ್ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ವೆಹಿಕಲ್ಸು, ಅಷ್ಟೊಂದು ಜನ. ಸೀರಿಯಸ್ಲಿ ನಾನು ಏನಿವತ್ತು ವೀಕೆಂಡ್ ಅಲ್ಲ ಏನಿಲ್ಲ, ಅಷ್ಟೊಂದು ಜನ ಯಾಕಿದ್ದಾರೆ ಅಂತ ಅನಿಸ್ಬಿಟ್ಟು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನೋಡ್ಬೇಕು, ನೀವು ನೆಕ್ಸ್ಟ್ ನೋಡ್ತೀರಾ ಎಷ್ಟು ಜನ, ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮುಂದೆ ಫುಲ್ ಕಾರ್ಗಳೇ ನಿಂತಿತ್ತು, ಕಾರ್ಗಳು ಹೋಗ್ತಾನೆ ಇತ್ತು. ಅಕ್ಕಪಕ್ಕ ಅಂತೂ ನೇಚರ್ ಸಖತ್ತಾಗಿತ್ತು ಮಾತ್ರ. ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೈವ್ ಆಗಿ ಮಾತಾಡ್ತಾ ಇದ್ವಿ. ಸೊ ಅವಾಗ ಏನಂತಂದರೆ ಗಾಡೀಲಿ ಸಾಂಗ್ಸ್ ಬರ್ತಾ ಇತ್ತು. ಸೊ ಕಾಪಿರೈಟ್ ಬಂದುಬಿಡುತ್ತೆ ಅಂತೇಳಿ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಹೋಗ್ತಾ ಇದ್ವಿ. ಅದರಲ್ಲೂ ವೆಹಿಕಲ್ಸ್ ಬೇರೆ ಸಿಕ್ಕಾಪಟ್ಟೆ. ಸೊ ಒಂದು ಕಡೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರನೇ ನಾವು ಪಾರ್ಕಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದರಿಂದ ನಮಗೆ ತುಂಬ ಈಸಿ ಆಯಿತು ಮತ್ತೆ ರಿಟರ್ನ್ ಬರೋಕ್ಕೆ. ಆ ಮ್ಯೂಸಿಕ್ ಆ ಒಂದು ಲೈಟಿಂಗ್ ಏನಿದೆ ಅಲ್ವಾ, ಶಿವನ ಮೇಲ್ಗಡೆ ಬಿಡ್ತಾರೆ ಲೈಟಿಂಗು, ಅದು ಮುಗಿದ ತಕ್ಷಣವೇ ಎಲ್ಲ ಜನ ಪಟ್ಟಂತ ಎದ್ಬಿಡ್ತಾರೆ. ಸೊ ಅವಾಗ ನಮಗೆ ಗಾಡಿ ತಗೊಳ್ಳೋಕೆ ಸ್ವಲ್ಪ
ಪ್ರಾಬ್ಲಮ್ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೂರನೇ ಬಿಟ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬಿಟ್ಟು ಫುಲ್ ಒಂದು 15 ಮಿನಿಟ್ಸ್ ಇರುತ್ತೆ ಆ ಲೈಟಿಂಗು ವಿತ್ ಸಾಂಗ್ಸ್ ಇರುತ್ತೆ ದೇವ್ರದ್ದು. ಸೊ ಆ ಟೈಮಲ್ಲಿ ಒಂದು 10 ಮಿನಿಟ್ಸ್ ನೋಡಿಬಿಟ್ಟು 5 ಮಿನಿಟ್ಸ್ ಇದೆ ಅಂದಾಗಲೇ ಎದ್ದು ಬಂದುಬಿಡ್ಬೇಕು. ಇಲ್ಲ ಅಂತ ಅಂದರೆ ಜನದಲ್ಲಿ ನುಗ್ಗೋಕ್ಕಾಗಲ್ಲ. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಆಗೋದಿಲ್ಲ ಸೀರಿಯಸ್ಲಿ. ಒಂದೇ ಸರಿಗೆಲ್ಲ ಜನ ಎದ್ದುಬಿಟ್ರೆ ಏನಾಗುತ್ತೆ ಅಂತ ಅಂದರೆ ವೆಹಿಕಲ್ಸ್ ತೆಗೋಕ್ಕಾಗಿರ್ಬೋದು, ಆಮೇಲೆ ನಡ್ಕೊಂಡು ಹೋಗುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಇದು ರೋಡು ಸ್ವಲ್ಪ ಜಾಸ್ತಿ ಅಗಲ ಇದ್ದರೆ ತುಂಬ ಚೆನ್ನಾಗಿರೋದು. ಆಮೇಲೆ ಬೆಟ್ಟ ಗುಡ್ಡಗಳಂತೂ ರೋಡ್ ಪಕ್ಕನೇ ಹಿಂಗೆ ಕಲ್ಲು ದೊಡ್ಡ ದೊಡ್ಡ ಬಂಡೆಗಲ್ಲು ಸೀರಿಯಸ್ಲಿ ಎಷ್ಟು ಭಯ ಆಗುತ್ತೆ ಗೊತ್ತಾ. ಮಳೆ ಟೈಮಲ್ಲಂತೂ ಹೋಗಲೇಬಾರ್ದು. ಬೈ ಚಾನ್ಸ್ ಆಗಿ ಒಂದು ಕಲ್ಲು ಬಿದ್ದರೂ ಎಷ್ಟು ಡೇಂಜರಸ್ ಗೊತ್ತಾ. ಸೊ ಅದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ. ಫೈನಲ್ ನಾವು ಈಶಾ ಫೌಂಡೇಶನ್ ಶಿವ ಕಾಣ್ತಾ ಇದ್ದಾರೆ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಫುಲ್ ಸಖತ್ತಾಗಿ ಇವತ್ತು ನೋಡೋಣ ಅಂತ ಹೋಗ್ತಾ ಇದ್ವಿ. ಅದು ನೋಡಿರಿ ವೆಹಿಕಲ್ಸ್ ನೋಡಿ ಎಷ್ಟೊಂದು ವೆಹಿಕಲ್ಸ್. ಆಮೇಲೆ ಜನ ಅಂತೂ ಸಿಕ್ಕಾಪಟ್ಟೆ ಜನ ಸಾಗರ ಅಂತ ಹೇಳ್ಬೋದು. ಇವಾಗಾದರೂ ಸ್ವಲ್ಪ ಪರವಾಗಿಲ್ಲ. ಲೈಟಿಂಗ್ ಹಾಕೋಕ್ಕೂ ಒಂದು 5 ಮಿನಿಟ್ಸ್ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಒಂದು ಕಾಲು ಹಿಡ್ಕೋ ಜಾಗ ಇಲ್ಲ, ಅಷ್ಟೊಂದು ಜನ ಕೂತ್ಕೊಂಡಿದ್ರು. ಆಮೇಲೆ ನಾವು ಹೋಗೋದಕ್ಕೂ ಸ್ವಲ್ಪ ಪರವಾಗಿರಲಿಲ್ಲ. ಅಂದರೆ ಬೆಳಕಿತ್ತು. ನಾವು ಹೋದ್ಮೇಲೆ ಸ್ವಲ್ಪ ಕಪ್ಪಾಗ್ತಾ ಆಗ್ತಾ 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 ಕಾಣ್ತಾರೆ, ಶಿವನೇ ಕಾಣ್ತಿರಲಿಲ್ಲ ಮೊಬೈಲ್ ಕ್ಯಾಮ್ರಾದಲ್ಲಿ, ಆ ಥರ ಆಗಿಬಿಡ್ತು. ಫೈನಲಿ ಆ ಲೈಟಿಂಗ್ ಎಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಅದೊಂದು ಬೆಸ್ಟ್ ಅನ್ನಿಸ್ತು ನನಗೆ. ಬನ್ನಿ. ಕಡೆ ತಿನ್ನಕ್ಕೂ ದಿಸ್ ಈಸ್ ಬೆಸ್ಟ್ ಮೂಮೆಂಟ್ ಆಫ್ ಈಶಾ ಫೌಂಡೇಶನ್. ಇಲ್ಲಿ ಬಂದವರು ಈ ಲೈಟಿಂಗ್ ನೋಡಿಲ್ಲ ಅಂದರೆ ಬಂದಂಗೆ ಆಗಲ್ಲ. ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಟೈಮಲ್ಲಿ ಎಷ್ಟು ಕೂಗ್ತಾ ಇರ್ತಾರೆ ಜನ ಅಂದರೆ ಸೀರಿಯಸ್ಲಿ ಅದನ್ನು ಲೈವಲ್ಲಿ ಕೂತ್ಕೊಂಡು ನೋಡಿದರೆ ಮೈ ರೋಮಾಂಚನ ಆಗುತ್ತೆ. ಸೂಪರಾಗಿತ್ತು ಮಾತ್ರ. ಒಂದ್ಸರಿ ಯಾರಾದರೂ ಈಶಾ ಫೌಂಡೇಶನ್ಗೆ ಬರೋದಾದರೆ ದಯವಿಟ್ಟು ಬಂದು ನೋಡ್ಕೊಳ್ಳಿ. ಈ ಟೈಮಲ್ಲೇ ಬನ್ನಿ, ಸಂಜೆ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ. ಒಂದು 15 ನಿಮಿಷ ಮತ್ತೆ ರಿಪೀಟ್ ಆಗುತ್ತೆ ಅದು, ಮತ್ತೆ ಲೈಟಿಂಗು, ಆವಾಗ ಎದ್ದು ಹೋಗ್ಬೋದು. ಸೊ ರಿಪೀಟ್ ಅಂತ ಅಂದರೆ ಇವಾಗ ಒಂದು ಅವತಾರ ಹಾಕಿರ್ತಾರೆ ದೇವರಿಗೆ, ಅವತಾರ ಅದು ರಿಪೀಟ್ ಅಂತ ಅಂದರೆ ಇವಾಗ ಸುಮಾರು ಅವತಾರಗಳಿದೆ. ಸೊ ಅದನ್ನೆಲ್ಲ ಲೈಟಿಂಗಾಗಿ ಬಿಡ್ತಾ ಇರ್ತಾರೆ. ಮತ್ತು ರಿಪೀಟ್ ಏನು ಬರುತ್ತಲ್ವ, ಸೊ ಒಂದೇ ಥರದ 2 ಸರಿ, ಆವಾಗ ಎದ್ಬಿಟ್ಟು ಹೋಗ್ಬಿಟ್ರೆ ಆಯಿತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿ ನೋಡಿದ್ವಿ ಅಂತ. ಆಮೇಲೆ ಮೊಬೈಲ್ ಎಷ್ಟು ಮೊಬೈಲು ಒಂದು 2-3 ಲಾರಿ ತುಂಬೋದೇನೋ ಅಷ್ಟೊಂದು ಮೊಬೈಲ್ಸು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಮೊಬೈಲ್ಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಈ ಮೊಮೆಂಟ್ ಇದೆಯಲ್ಲ, ದಿ ಬೆಸ್ಟ್ ಮೊಮೆಂಟ್ ಅಂತ ಹೇಳ್ಬೋದು. ಸೊ ನೋಡಿ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆಮೇಲೆ ಖುಷಿ ಕೂಡ ಆಯಿತು, ಆ ಭಕ್ತಿ ಕೂಡ ಹಂಗೆ ಬಂತು. ಈ ಒಂದು ಮೊಮೆಂಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಓಕೆನಾ. ಆನಂತರ ಒಂದು 10 ನಿಮಿಷ ನೋಡಿದ್ವಿ ಅಷ್ಟೇ. ಆಮೇಲೆ ಎದ್ದೋಗ್ಬಿಟ್ಟು ಪಟ ಅಂತ ಗಾಡಿ ತೊಗೊಂಡು ರಿಟರ್ನ್ ಮಾಡ್ಕೊಳ್ಳೋದು. ಏನಂತ ಅಂದರೆ ಎಲ್ಲರೂ ಅವಾಗಷ್ಟೇ ಬರ್ತಾ ಇದ್ದಾರೆ ಮತ್ತೆ. ಅಂದರೆ ಇವಾಗ ಹೋಗೋರ್ಗಿಂತ ಬರೋರೇ ಜಾಸ್ತಿ ಇದ್ದರು. ಅವ್ರನ್ನೆಲ್ಲ ಮುಗೀತು ರಿಟರ್ನ್ ಹೋಗಿ ಅಂತ ಕಳಿಸ್ತಾಯಿದ್ರು. ಅವಾಗ ಏನಾಗುತ್ತೆ ಅಂತ ಅಂದರೆ ನಾವು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಅವ್ರು ಟರ್ನ್ ತೊಗೊಳ್ತಾರಲ್ವ, ಸ್ವಲ್ಪ ತುಂಬ ಟೈಮ್ ತೊಗೊಳ್ತು ಅಂತ ಹೇಳ್ಬೋದು. ಸೊ ತಗೊಂಡ ನಂತರ ನಾವು ಬಂದಿದ್ದು ಮನೆಗೆ 12 ಗಂಟೆ. ಅಲ್ಲಿಂದ ಮತ್ತೆ ನಾವು ಮೆಟ್ರೋ ಸ್ಟೇಷನ್ ಬಂದು ಮೆಟ್ರೋಗೆ ಹೊತ್ಕೊಂಡು ನಮ್ಮ ಮನೆ ಹತ್ರ ಇರೋ ಎಡ್ಚನಲ್ಲಿ ಬಂದು ಅಲ್ಲಿಂದ ಬೈಕ್ ತೊಗೊಂಡು ಎತ್ಕೊಂಡು ನಮ್ಮ ಮನೆ ಬರೋಷ್ಟೊಳಗೆ 12 ಗಂಟೆ ಆಯಿತು. ಮನ್ವಿತ ಆಲ್ರೆಡಿ ಮಲಗಿದ್ದ. ಬಂದು ನಾವು ರೆಸ್ಟ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. He danced wildly. ಅದೇನದು ಒಳಗಡೆ ಇರೋದು? ಅದು ನರ್ತನ ಡ್ಯಾನ್ಸ್. When intensity peaked, ಶಿವ, he became utterly still. People saw that he was experiencing dimensions that no one had ever known or able to fathom.